ಪಾಠ 12 ನೇಗಿಲು ಗದ್ಯ. ನೇಗಿಲು ಮೀನ್ಸ್ ಪ್ಲೋವ್. ಪಾಠಪೂರ್ವ ಚಟುವಟಿಕೆ ಪ್ರಿ-ಲೆಸನ್ ಆಕ್ಟಿವಿಟಿ. These tools are used for plowing the field. ಹಾರೆ, ಹೋಟುಲ್, ಕುಂಟೆ, ರೆಕ್ಟಲ್, ನೇಗಿಲು, ಪ್ಲೌ, ನೊಗ, ಯೋಕ್, ಕುಡುಗೋಲು, ಸಿಕಲ್, ಪಿಕಾಸಿ, ಪಿಕ್ಯಾಕ್ಸ್. ರಾಮಣ್ಣ ಉತ್ತಮ ಬೇಸಾಯಗಾರ. ರಾಮಣ್ಣ ವಾಸ್ ಅ ಗುಡ್ ಫಾರ್ಮರ್. ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು. ಹಿ ವಾಸ್ ವರ್ಕಿಂಗ್ ಹಾರ್ಡ್ ಇನ್ ದ ಫೀಲ್ಡ್. ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದನು. ಹಿ ವಾಸ್ ಗ್ರೋಯಿಂಗ್ ಮೆನಿ ಕ್ರಾಪ್ಸ್. ಪ್ರತಿದಿನ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು. ಡೈಲಿ ಮಾರ್ನಿಂಗ್ ಹಿ ಯೂಸ್ ಟು ಗೆಟ್ ರೆಡಿ ಫಾರ್ ಗೋಯಿಂಗ್ ಟು ದ ಫೀಲ್ಡ್. ರಾಮಣ್ಣನ ಮಗ ಗಣೇಶ. ರಾಮಣ್ಣ ಹ್ಯಾಡ್ ಎ ಸನ್ ನೇಮ್ಡ್ ಗಣೇಶ್. ಗಣೇಶನ ಶಾಲೆಗೆ ಅಂದು ರಜೆ ಇತ್ತು. ಒನ್ ಡೇ ಗಣೇಶ ಹ್ಯಾಡ್ ಹಾಲಿಡೇ. ಗಣೇಶ ಅಪ್ಪನೊಡನೆ ತಾನು ಹೊಲಕ್ಕೆ ಬರುವುದಾಗಿ ಹೇಳಿದ. ಗಣೇಶ asked his father whether he could join his father to go to the field. ರಾಮಣ್ಣ ಕರೆದುಕೊಂಡು ಹೋಗಲು ಒಪ್ಪಿದನು. ರಾಮಣ್ಣ agreed. ಉಳುಮೆಗೆ ಬೇಕಾದ ಸಲಕರಣೆಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡರು. ಪ್ಲೋಯಿಂಗ್ ಟೂಲ್ಸ್ ವೇರ್ ಕೆಪ್ಟ್ ಇನ್ ಬುಲಕ್ ಕಾರ್ಟ್. ಇಬ್ಬರು ಹೊಲಕ್ಕೆ ಹೋದರು. ಬೋತ್ ಸೆಟ್ ಆಫ್ ಟು ದ ಫೀಲ್ಡ್. ಗಣೇಶ ಗಾಡಿಯಲ್ಲಿ ಕುಳಿತನು. ಗಣೇಶ ಸ್ಯಾಟ್ ಇನ್ ದ ಕಾರ್ಟ್. ದಾರಿಯ ಅಕ್ಕಪಕ್ಕದ ಹೊಲಗಳನ್ನು ನೋಡಿ ಖುಷಿಪಟ್ಟನು. ವೈಲ್ ಗೋಯಿಂಗ್ ಆನ್ ದ ವೇ he felt happy seeing other fields. ಅಷ್ಟರಲ್ಲಿ ಅವರ ಹೊಲ ಬಂದಿತು. So soon they reached their field. ರಾಮಣ್ಣ ಮಗನನ್ನು ಮರದ ನೆರಳಲ್ಲಿ ಕುಳ್ಳಿರಿಸಿದ. ರಾಮಣ್ಣ made his son sit in the shade of the tree. ಹೊಲ ಉಳಲು ಸಲಕರಣೆಗಳನ್ನು ಜೋಡಿಸಿದನು. He arranged his plowing tools. ಅದಕ್ಕೆ ಎತ್ತುಗಳನ್ನು ಕಟ್ಟಿ ಏರು ಸಿದ್ಧಪಡಿಸಿದನು. He tied them to the ox and made it ready. ಹೊಲದ ಒಂದು ಭಾಗದಿಂದ ಉಳುಮೆ ಮಾಡಲು ಪ್ರಾರಂಭಿಸಿದನು. He started plowing from one side. ಇವೆಲ್ಲವನ್ನು ಕುತೂಹಲದಿಂದ ನೋಡುತ್ತಿದ್ದ ಗಣೇಶನು ಅಪ್ಪನ ಬಳಿಗೆ ಬಂದು ಮಾತಿಗೆ ಆರಂಭಿಸಿದನು. ಗಣೇಶ್ ವಾಸ್ ಸೀಯಿಂಗ್ Ganesh was seeing these all interestedly and came to his father, started to speak with him. ಗಣೇಶ: ಅಪ್ಪ, ಹೊಲ ಉಳಲು ನೀನು ಬಳಸುವ ಸಾಧನಗಳು ಯಾವುವು? ಹೊಲ ಉಳಲು ಬಳಸುವ ಸಾಧನಗಳು ಯಾವುವು? ಮೀನ್ಸ್ he is asking now, Father, what are equipments you uses for plowing the field? ರಾಮಣ್ಣ: ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ ಇವನ್ನು ಬಳಸಿದ್ದೇನೆ ಮಗ. ಪ್ಲೌ ನೇಗಿಲು, ನೊಗ ಯೋಕ್, ಪಟಗಣ್ಣಿ ಒಂದು ಟೈಪ್ ಬಾರ್ಕ್, ಹಗ್ಗ ರೋಪ್. ಗಣೇಶ: ಅಪ್ಪ, ಇವುಗಳಲ್ಲಿ ನೇಗಿಲು ಯಾವುದು? Father, here which one is plow?
ಇದರ ಉಪಯೋಗ ಏನು? ವಾಟ್ ಈಸ್ ದ ಯೂಸಸ್ ಆಫ್ ಇಟ್? ಯೂಸಸ್ ಆಫ್ ಇಟ್. ರಾಮಣ್ಣ ನೇಗಿಲನ್ನು ತೋರಿಸುತ್ತಾ while showing the flow, ಇದು ನೇಗಿಲು, ದಿಸ್ ಇಸ್ ಪ್ಲೌ. ಹೊಲಗದ್ದೆಯನ್ನು ಉಳಲು ಬಳಸುವ ಸಾಧನ, ಇಟ್ ಈಸ್ ಯೂಸ್ಡ್ ಫಾರ್ ಪ್ಲೋಯಿಂಗ್ ದ ಫೀಲ್ಡ್. ಬೇಸಾಯಕ್ಕೆ ನೇಗಿಲು ಬೇಕೇ ಬೇಕು, ಫಾರ್ ಫಾರ್ಮಿಂಗ್ ಇಟ್ಸ್ ಎ ಮಸ್ಟ್. ಇದನ್ನು ಬಹಳ ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದಾರೆ, ದೇ ಆರ್ ಯೂಸಿಂಗ್ ದಿಸ್ ಫ್ರಮ್ ಲಾಂಗ್ ಟೈಮ್. ಗಣೇಶ, ಅಪ್ಪ ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ? ಗಣೇಶ, ಫಾದರ್, ಹೌ ಡು ದೇ ಪ್ರಿಪೇರ್ ದ ಪ್ಲೌ? ರಾಮಣ್ಣ, ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ. ನೇಗಿಲನ್ನು ತೋರಿಸಿ, ಇಟ್ ಈಸ್ ಮೇಡ್ ಅಪ್ ಆಫ್ ವುಡ್ ಆ್ಯಂಡ್ ಐರನ್ while showing the plow. ಹೊಲವನ್ನು ಉಳುವ ಭಾಗದಲ್ಲಿ ನೇಗಿಲ ಬಾಯಿಗೆ ತೊಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ. At the edge of the plow there will be strips made of iron. It is called ಇರುತ್ತದೆ, ಇದನ್ನು ಕುಳ ಎನ್ನುತ್ತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಪ್ಲೌವೋಲ್. ಕೈಯಿಂದ ಹಿಡಿಯುವ ನೇಗಿಲಿನ ಭಾಗವನ್ನು ಮೇಣಿ ಎನ್ನುವರು. This was the wax. The wax is the part of the plow that is held by the hand. ಗಣೇಶ, ಅಪ್ಪ 2 ಎತ್ತುಗಳ ಹೆಗಲನ್ನು ಸೇರಿಸಿ ಹಾಕಿದ್ದೀಯಲ್ಲ, ಅದು ಏನು? ಫಾದರ್, ವಾಟ್ ಇಸ್ ದಟ್ ಯು ಆ್ಯಡೆಡ್ ಬ್ಯಾಕ್ ಆಫ್ ದ ಆಕ್ಸಸ್? ರಾಮಣ್ಣ, ಇದು ನೊಗ. ದಿಸ್ ಇಸ್ ಯೋಕ್. ಇಟ್ ಈಸ್ ನೇಗಿಲು ಮತ್ತು ಎತ್ತುಗಳಿಗೆ ಸಂಪರ್ಕ ಕೊಡುವ ಸಾಧನವೇ ನೊಗ. ಇಟ್ ಈಸ್ ದ ಸಪೋರ್ಟ್ ಬಿಟ್ವೀನ್ ಪ್ಲೌ ಆ್ಯಂಡ್ ಆಕ್ಸಸ್. ಇದು ಜಾರಿ ಬೀಳದಂತೆ ಪಟಗಣ್ಣಿಯಿಂದ ಎತ್ತಿನ ಕೊರಳಿಗೆ ಕಟ್ಟಲಾಗಿದೆ. ಸೊ ದ್ಯಾಟ್ ಇಟ್ ಡಸಂಟ್ ಫಾಲ್, ದೇ ಹ್ಯಾವ್ ಟೈಡ್ ಇಟ್ ಟು ದ ಆಕ್ಸಸ್ ನೆಕ್. ಗಣೇಶ, ಉಳುಮೆ ಮಾಡಲು ಎಲ್ಲ ಕಡೆ ಎತ್ತುಗಳನ್ನೇ ಬಳಸುವರೇ? ಗಣೇಶ, ಡು ದೇ ಯೂಸ್ ಆಕ್ಸ್ ಎವ್ರಿವೇರ್ ಟು ಪ್ಲಫ್ ದ ಫೀಲ್ಡ್? ರಾಮಣ್ಣ, ಇಲ್ಲ ಗಣೇಶ, ಕೆಲವು ಕಡೆ ಕೋಣಗಳನ್ನೂ ಬಳಸುತ್ತಾರೆ. ನೋ ಗಣೇಶ್, ಇನ್ ಸಮ್ ಪ್ಲೇಸಸ್ ದೇ ಆಲ್ಸೋ ಯೂಸ್ ಬಫೆಲೋಸ್. ಮತ್ತು ಕೆಲವು ಕಡೆ ಹಸುಗಳನ್ನೂ ಬಳಸುತ್ತಾರೆ. ದೇ ಆಲ್ಸೋ ಯೂಸ್ ಕೌಸ್ ಇನ್ ಸಮ್ ಪ್ಲೇಸಸ್. ಗಣೇಶ, ನೇಗಿಲಿಂದ ಉಳುವುದರಿಂದ ಏನು ಪ್ರಯೋಜನ? ಗಣೇಶ್, ವಾಟ್ ಈಸ್ ದ ಯೂಸ್ ಆಫ್ ಪ್ಲೋವಿಂಗ್ ಫೀಲ್ಡ್? ರಾಮಣ್ಣ, ಉಳುಮೆಗೆ ನೇಗಿಲನ್ನು ಬಳಸುವುದರಿಂದ ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ಪ್ಲೋವಿಂಗ್ ದ ಫೀಲ್ಡ್ ಡಿವೈಡ್ಸ್ ದ ಮಡ್. ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ. ವಿಂಡ್, ವಾಟರ್ ಆ್ಯಂಡ್ ಸನ್ಲೈಟ್ ಈಸಿಲಿ ಗೆಟ್ ಥ್ರೂ ದ ಲ್ಯಾಂಡ್. ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ. ಸೊ ದ ಗ್ರೇನ್ ವಿಲ್ ಗ್ರೋ ಫಾಸ್ಟ್. ಉತ್ತಮ ಬೆಳೆ ಬರುತ್ತದೆ. ವಿಲ್ ಗೆಟ್ ಗುಡ್ ಕ್ರಾಪ್ಸ್. ಆದುದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ ಪೂಜ್ಯ ಭಾವನೆ ಇದೆ. ಮಗು, ಅವರ್ ವಿಲೇಜ್ ಪೀಪಲ್ ವರ್ಷಿಪ್ ಇಟ್. ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿಯ ಬಗ್ಗೆಯೇ ಒಂದು ಪದ್ಯ ಬರೆದಿದ್ದಾರೆ. ಅವರ್ ನ್ಯಾಷನಲ್ ಪೋಯೆಟ್ ಕುವೆಂಪು ಹ್ಯಾಸ್ ರಿಟನ್ ಎ ಪೋಯಮ್ ಆನ್ ದ ಫಾರ್ಮರ್ಸ್. ಗಣೇಶ, ಅಪ್ಪ ಆ ಹಾಡನ್ನು ನಮ್ಮ ಶಾಲೆಯ ಸಮಾರಂಭಗಳಲ್ಲಿ ಆಗಾಗ ಹಾಡಿಸುತ್ತಾರೆ. ಫಾದರ್, ಇನ್ ಅವರ್ ಸ್ಕೂಲ್ ದೇ ಮೇಕ್ ಅಸ್ ಸಿಂಗ್ ದಿಸ್ ಸಾಂಗ್. ರಾಮಣ್ಣ, ಹಾಡು ನೋಡೋಣ. ಓಕೆ, ಸಿಂಗ್, ಲೆಟ್ಸ್ ಸಿ.
ಗಣೇಶ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಲುಕ್ ಎಟ್ ದ ಫಾರ್ಮರ್ ಹೂ ಇಸ್ ಪ್ಲೋಯಿಂಗ್ ವೈಲ್ ಸಿಂಗಿಂಗ್. ಫಲವನ್ನು ಬಯಸದ ಸೇವೆಯೇ ಪೂಜೆಯು, ಕರ್ಮವ ಇಹಪರ ಸಾಧನವು. ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿಸಲ್ಟ್ ವಿ ಆರ್ ವರ್ಷಿಪಿಂಗ್ ಗಾಡ್. ವರ್ಕ್ ಈಸ್ ವರ್ಷಿಪ್. ಕರ್ಮವೇ ಇಹಪರ ಸಾಧನ. ವರ್ಕ್ ಈಸ್ ವರ್ಷಿಪ್. ಗಣೇಶನ ಹಾಡನ್ನು ಕೇಳಿ ತಂದೆಯು ಸಂತೋಷಪಟ್ಟನು. ಫಾದರ್ ಫೆಲ್ಟ್ ಹ್ಯಾಪಿ ಆಫ್ಟರ್ ಲಿಸ್ನಿಂಗ್ ಟು ಹಿಸ್ ಸಾಂಗ್.